ಇನ್ನು ಸಿಟಿ ಕತೆ ಇದಾದ್ರೆ ಹಳ್ಳಿಗಳಲ್ಲಿ ರೈತರು ಕಂಗಾಲಾಗ್ತಿದ್ದಾರೆ. ಕೋಲಾರ ಭಾಗದ ರೈತರು ಚಂಡಮಾರುತದಿಂದಾಗಿ ಬೆಳೆದಿದ್ದಂಥ ಈ ರಾಗಿ ಏನಿದೆ ಅದು ಸಂಪೂರ್ಣವಾಗಿ ಚಂಡಮಾರುತದ ದೆಸೆಯಿಂದ ಮಳೆಯಿಂದಾಗಿ ನಾಶ ಆಗ್ತಿದೆ. ಹೊಲದಲ್ಲೇ ಕೊಳಿತಿರುವಂಥ ರಾಗಿ ಪೈರುಗಳು ಕಟಾವು ಮಾಡಿ ಅಲ್ಲಿ ಇಟ್ಟಿರ್ತಾರೆ. ಅದನ್ನು ನಂತರ ಕಟಾವು ಮಾಡೋದಕ್ಕೂ ಕೂಡ ಒಂದಷ್ಟು ಬಾಕಿ ಇದೆ. ಕೆಲವೊಂದಷ್ಟು ತೆನೆಗಳು ಮಳೆಗೆ ಅಲ್ಲಿ ಬಿದ್ದು ಮೊಳಕೆ ಹೊಡಿತಿದೆ ಅದರಲ್ಲೇ ರಾಗಿ. ದಯವಿಟ್ಟು ನಮಗೆ ಪರಿಹಾರ ಕಲ್ಪಿಸಿಕೊಡಿ ಅಂತ ರಾಗಿ ಬೆಳೆಗಾರರು ಆಗ್ರಹ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಗಿ ಬೆಳೆಗಾರರಿಗೆ ಈಗ ಸಂಪೂರ್ಣವಾಗಿ ಒಂದು ರೀತಿಯ ಆತಂಕ ಎದುರಾಗಿದೆ. ಯಾಕಂದ್ರೆ ಕಳೆದ 4-5 ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಈ ರೀತಿಯ ಒಂದು ಪರಿಣಾಮ ಎದುರಾಗಿರುವಂತದ್ದು. ನಾನೀಗ ರೈತರ ರಾಗಿ ತೋಟದಲ್ಲೇ ಇದ್ದೀನಿ. ನಾನು ದೃಶ್ಯದಲ್ಲಿ ನೋಡೋದಾದ್ರೆ ರಾಗಿ ತೋಟ ಸಂಪೂರ್ಣವಾಗಿ ಈಗ ಅಂದ್ರೆ ನೆಲ ಕಚ್ಚಿರುವಂತದ್ದು, ಅಂದ್ರೆ ಮೋಡ ಕವಿದ ವಾತಾವರಣ ಜೊತೆಗೆ ನಿರಂತರ ಮಳೆಯಿಂದಾಗಿ ರಾಗಿ ತೋಟ ಸಂಪೂರ್ಣವಾಗಿ ಮಲಗಿದೆ. ಯಾಕಂದ್ರೆ 1 ವಾರ ಅಥವಾ 15 ದಿನ ಟೈಮ್ ಕೊಟ್ಟಿದ್ರೆ ಇದೆಲ್ಲವೂ ಕೂಡ ರಾಗಿಯನ್ನ ಕಟಾವು ಮಾಡಿ ರೈತರು ಮನೆಗಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು. ಆದ್ರೆ ಅಷ್ಟರಲ್ಲಿ ಬಂದಿರುವಂತಹ ಈ ಒಂದು ಫೆಂಗಾಲ್ ಚಂಡಮಾರುತದ ಎಫೆಕ್ಟ್ ಕಳೆದ 3-4 ದಿನಗಳಿಂದ ನಿರಂತರವಾಗಿ ಜಡಿ ಮಳೆ ಸುರಿತಾ ಇದೆ. ಮತ್ತೆ ವಾತಾವರಣ ಕೂಡ ಮೋಡ ಕವಿದ ವಾತಾವರಣ ಇದೆ, ಶೀತ ಗಾಳಿ, ಇದರಿಂದಾಗಿ ಸಂಪೂರ್ಣವಾಗಿ ಬೆಳೆ ಹಾಳಾಗಿರುವಂತದ್ದು. ಜೊತೆಗೆ ಏನು ಈಗ ತೋಟದಲ್ಲೇನೆ ರಾಗಿ ತೋಟದಲ್ಲೇನೆ ಮೊಳಕೆ ಹೊಡೆಯುವಂತ ಪರಿಸ್ಥಿತಿ, ಜೊತೆಗೆ ಕೊಳಿತಾ ಇದೆ, ಅಂದ್ರೆ ರಾಗಿ ಕೊಳಿತಾ ಇರುವಂತದ್ದು. ನಾನು ಇಲ್ಲಿ ದೃಶ್ಯದಲ್ಲಿ ತೋರಿಸ್ತೀನಿ. ಈ ರಾಗಿ ತೆನೆ ಏನಿದೆ ಇದು ನಿರಂತರವಾಗಿ ಮಳೆಯಿಂದಾಗಿ ಈ ರೀತಿ ಏನು ನೆಂದೋಗಿದೆ, ಇದರಿಂದ ಸಂಪೂರ್ಣವಾಗಿ ಕೊಳಿತಾ ಇದೆ. ಅಂದ್ರೆ ರಾಗಿ ತೆನೆ ಪೈರು ಎಲ್ಲವೂ ಕೂಡ ಕೊಳಿತಾ ಇದೆ. ಜೊತೆಗೆ ಇನ್ನು 1 ಅಥವಾ 2 ದಿನ ಬಿಟ್ರೆ ರಾಗಿ ತೆನೆಯಲ್ಲೇನೆ ಮೊಳಕೆ ಹೊಡೆಯುತ್ತೆ. ಹಾಗಾಗಿ ಇದನ್ನ ಸಂಪೂರ್ಣವಾಗಿ ಹಾಳಾದಂತೆನೆ. ಯಾಕೆ ರೈತರು ಯಾವುದೇ ಕಾರಣಕ್ಕೂ ಈ ಒಂದು ಬೆಳೆಯನ್ನ ಕಟಾವು ಮಾಡ್ಲಿಕ್ಕೂ ಆಗಲ್ಲ, ಕಟಾವು ಮಾಡಿದಂತ ಬೆಳೆಯನ್ನ ಮನೆಗೆ ತೆಗೆದುಕೊಂಡು ಹೋಗೋಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಆಗತ್ತೆ. ಜೊತೆಗೆ ರಾಗಿ ಪೈರೇನಿತ್ತು, ತೆನೆಯನ್ನ ಕಟಾವು ಮಾಡ್ಕೊಂಡಾದ್ಮೇಲೆ ರಾಗಿ ಪೈರೇನಿರ್ತಾ ಇತ್ತು ಅದನ್ನ ಅಟ್ಲೀಸ್ಟ್ ಜಾನುವಾರುಗಳಿಗೆ ಮೇವಿಗಾಗಿ ಬಳಸ್ತಾ ಇದ್ರು. ಆದ್ರೆ ಅದು ಕೂಡ ಸಂಪೂರ್ಣವಾಗಿ ಕೊಳ್ತಿರೋದ್ರಿಂದ ಮೇವಿಗೂ ಕೂಡ ಇದು ಆಗೋದಿಲ್ಲ ಅಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಒಂದು 50,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿಯನ್ನ ಬೆಳೆಯಲಾಗಿತ್ತು. ಅಂದ್ರೆ ಮುಂಗಾರು ಸಾಕಷ್ಟು ರೈತರ ಜೊತೆ ಚಲಾಟವನ್ನ ಆಡಿತ್ತು, ಮುಂಗಾರು ಸಾಕಷ್ಟು ಕೈ ಕೊಟ್ಟಿತ್ತು. ಆದ್ರೂ ಕೂಡ ಆ ನಂತರದಲ್ಲಿ ಬಿದ್ದಂತ ಮಳೆಯಿಂದಾಗಿ ಒಂದಷ್ಟು ರಾಗಿ ಬೆಳೆ ಆಗ್ತಾ ಇತ್ತು. ಈಗ ರಾಗಿ ಬೆಳೆ ಕೂಡ ಈಗ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು. ಹಾಗಾಗಿ ರೈತರು ಕೂಡ ಸರ್ಕಾರದ ಮೊರೆ ಹೋಗ್ತಾ ಇರುವಂತದ್ದು. ಸರ್ಕಾರ ರೈತರಿಗೆ ಒಂದಷ್ಟು ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.